ಇದನ್ನ ನೀವು ಓಪನ್ ಮಾಡಿದ್ರಿಂದಾಗಿ ENT ಅನ್ನೋ ಕ್ಷೇತ್ರದಲ್ಲಿರೋ ಮೌಢ್ಯಗಳು ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ? ಮೌಢ್ಯಗಳು ಒಂದು 4-5 ನಾನು ಹೇಳೋದು, ಪಾಪ ENT ಅಂತಲೇ ಡೈರೆಕ್ಟಾಗಿ ಹೇಳಲಾರೆ, ಹಲ್ಲು ಕಿತ್ತರೆ ಕಣ್ಣು ಹೋಗ್ಬಿಡುತ್ತೆ ಅನ್ನೋದು, ಅಥವಾ ಜಾಂಡೀಸ್ಗೆ ನಾವು ಇಂಗ್ಲೀಷ್ ಔಷಧಿ ಕೊಡಬಾರ್ದು ಅನ್ನೋದು, ಮೊಸರು ಮತ್ತು ಬಾಳೆಹಣ್ಣು ಇದೆಲ್ಲ ತಿಂದ್ಬಿಟ್ರೆ ಶೀತ ಆಗಿಬಿಡುತ್ತೆ, ಅದೊಂದು ವರ್ಗೀಕರಣ ಇದೆಯಲ್ಲ, ಇದು ಹೀಟು, ಇದು ಕೋಲ್ಡು, ಇವ್ರ ಬಾಡಿ ಹೀಟು, ಇವ್ರ ಬಾಡಿ ಕೋಲ್ಡು, ಸರಾಸರಿ ಎಲ್ಲರದ್ದು 98.4 ಡಿಗ್ರಿ ಫ್ಯಾರನ್ಹೀಟೇ ಇರೋದು. ಅಲ್ಲ ಸರ್, ನೀವೇನು ಸರ್ ಗಂಟ್ಲು ಆಪ್ರೇಷನ್ ಮಾಡಿದ್ರೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೇಳ್ತೀರಾ? ಐಸ್ ಕ್ರೀಮ್ ಕೋಲ್ಡ್ ಅಲ್ವಾ? ಯಾರು ಹೇಳಿದ್ರು? ನಮ್ಮ ತಾತ ಹೇಳಿದ್ರು, ಅವ್ರಿಗೆ ಅವ್ರ ತಾತ ಹೇಳಿದ್ರು. ಅಪ್ಪ ಹಾಕಿದ ಅಲ್ಲ ಅಷ್ಟೇ. ಡಾಕ್ಟ್ರಿಗೆ ಬೇಕಾದ್ರೆ ಹೊಸ ಸಿಲೆಬಸ್ ಇವ್ರು ತೋರಿಸ್ತಾರೆ. ಅಷ್ಟೇ. ಸೊ ಇದರೆಲ್ಲ ಒಂದಷ್ಟು ಮೌಢ್ಯಗಳಲ್ಲಿ ಈಗ ವಾಟ್ಸ್ಯಾಪ್ ಬಂದಮೇಲೆ ಇನ್ನೂ ಹೆಚ್ಚಾಗ್ಬಿಟ್ಟಿದೆ. ನೀವು ವಾಟ್ಸ್ಯಾಪ್ ನೋಡಿ, ಈ ತರಕಾರಿಯನ್ನು ತಿಂದರೆ ನಿಮಗೆ ಬೊಜ್ಜು ಬರುವುದಿಲ್ಲ. ಈಗಲೂ ಎಷ್ಟೊಂದು ಜನ 100-120 kg ಆದಮೇಲೆ ಜೇನುತುಪ್ಪ ನಿಂಬೆಹಣ್ಣು ಸೇರಿಸಿ ಕುಡಿದ್ಬಿಟ್ರೆ ತೂಕ ಕಡಿಮೆ ಆಗುತ್ತೆ, ಏನೂ ವ್ಯಾಯಾಮ ಮಾಡ್ದೇನೆ ಅಂತ ನಂಬೋರಿದ್ದಾರೆ. ಅರ್ಧ ಮೌಢ್ಯ, ಅರ್ಧ ಅನುಕೂಲ. ವ್ಯಾಯಾಮ ಮಾಡೋದು ಕಷ್ಟ ಅಲ್ವಾ, ಇದು ಕುಡಿಯೋದು ಸುಲಭ ಅಲ್ವಾ? ಅನುಕೂಲಕ್ಕೆ ತಕ್ಕಂತೆ ಗಂಡ. ಅಷ್ಟೇ. ಸೊ ಹೀಗಿದ್ದಾಗ ಡಾಕ್ಟರ್ ಆಗಿ ವಿತ್ ಚೇಂಜಿಂಗ್ ಟೈಮ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೆಲವು ನಿಮ್ಮ ಶಕ್ತಿ ಅನುಸಾರ ಅದು ಹೆಚ್ಚಾಗ್ತಾನೆ ಇರುತ್ತೆ. ಈ ಜನಗಳನ್ನ ಇದೆಲ್ಲದರಿಂದ ದೂರ ಇಡೋದಕ್ಕೆ ಅಷ್ಟೊಂದೆಲ್ಲ ತಲೆ ಮೇಲೆ ಭಾರ ಹಾಕ್ಕೋಬಾರ್ದು ರಶ್ಮಿ. ಹಂಗೆ ಅಂತೀರಾ? ಒಂದು ದರ್ಶಿನಿ ಯಾರಾದರೂ ನಡೆಸಿ ಅಲ್ಲಿ ಯಾರೋ ಒಂದು ಇಡ್ಲಿ ಮಾಡ್ತಾಯಿದ್ದಾರೋ, ನನ್ನ ಕೆಲಸನೂ ಅಷ್ಟೇ ಇಂಪಾರ್ಟೆಂಟು. ಅದು ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ. ಐ ಥಿಂಕ್ ದಿಸ್ ಇಸ್ ಅ ಮೈಂಡ್ಸೆಟ್ ಫಾರ್ ಡಾಕ್ಟರ್ ಟು ಹ್ಯಾವ್. ಈಗ ನೀವು ಒಲವಿನ ಪ್ರಿಯಲತೆ ಹಾಡು ಇಷ್ಟಪಡ್ತಿರೋ, ಹಳೆ ಪಾತ್ರೆ ಹಳೆ ಕಬ್ಬಣ ಇಷ್ಟಪಡ್ತಿರೋ, ಅವ್ರವ್ರಿಗೆ ಬಿಟ್ಟಿದ್ದು. ಇದು ತಪ್ಪು ಇದು ಸರಿ ಅನ್ನೋಕ್ಕಾಗಲ್ಲ. ನಿಮ್ಗೆ ಅನ್ಸಿದ್ದು ನೀವು ಮಾಡ್ತಾ ಹೋಗಿ, ಅದಕ್ಕೆ ಕೇಳೋಗ್ರಿದಾರ ಕಂಟಿನ್ಯೂ ಮಾಡಿ. ಎರಡರಲ್ಲಿ ಯಾವ್ದು ಜಾಸ್ತಿ ನಿಲ್ಲುತ್ತೆ ಡಿಬೇಟಬಲ್. ಯಾವ ಹಾಡು ಜಾಸ್ತಿ ದಿವಸ ನಿಲ್ಲುತ್ತೆ ಜನಮಾನಸದಲ್ಲಿ, ದಟ್ ಈಸ್ ಡಿಬೇಟಬಲ್. ಇದನ್ನೇ ಒಂದು ಮೆಟಫಾರ್ ಆಗಿ ಎಲ್ಲ ಡಾಕ್ಟರ್ ಒಂದು ಸಿಲೆಬಸ್ ಅಲ್ಲಿ ಇದನ್ನ ನೋಡ್ತಾ ENT ಬಗ್ಗೆ ಮಾತಾಡ್ತಾ ವಿ ಸ್ಪೋಕ್ ಅಬೌಟ್ ದ ಇಂಪ್ಲಾಂಟ್, ನೆಕ್ಸ್ಟ್ ಅಬೌಟ್ ಮೌಢ್ಯಗಳು ಅಂತೆಲ್ಲ. ಸದ್ಯ ಸಿನ್ಸ್ ಲಾರ್ಡ್ ಆಫ್ ಅವರ್ ಆಡಿಯನ್ಸ್ ಎಲ್ಲ ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಸಿಂಪ್ಲೆಸ್ಟ್ ಥಿಂಗ್, ಬಡ್ಸ್ ಉಪಯೋಗಿಸೋದೇ ಬೇಕಿಲ್ಲ. ಒಂದು ಕಿವಿ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳೋ ಆರ್ಗನ್ ಅದು. ನಿಮ್ಮ ಹೊಟ್ಟೆ, ನಿಮ್ಮ ಕರಳು ಹೇಗೆ ಇರುತ್ತೋ ನಿಮ್ಮ ಕಿವಿನೂ ಹಾಗೇನೆ. ಇಟ್ ಕೀಪ್ಸ್ ಇಟ್ ಸೆಲ್ಫ್ ಕ್ಲೀನ್. ಶತಮಾನಗಳಿಂದ ಮನುಷ್ಯ ಇದ್ದಾನೆ. ಬಡ್ಸ್ ಬಂದು 30 ವರ್ಷ ಆಗಿದೆ. ಒಬ್ಬರಾದರೂ ಈ ವಿದ್ಯಾವಂತರು, ಶಬ್ದ ತಪ್ಪು, ಈ ಕ್ವಾಲಿಫೈಡ್ ಪೀಪಲ್, ಡಿಗ್ರಿ ಮಾಡಿರೋರು ಒಂದು ENT ಡಾಕ್ಟ್ರಿಗೆ ಹೋಗಿ ಬಡ್ ಪ್ಯಾಕೆಟ್ ಕೊಂಡ್ಕೊಳ್ಳೋ ಮೊದಲು ಇದನ್ನು ಉಪಯೋಗಿಸ್ಬೋದಾ ಡಾಕ್ಟ್ರೇ ಅಂತ ಕೇಳಿದಾರಾ? ಕೇಳಿಲ್ಲ. ಸೊ ಅದು ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅವಶ್ಯಕತೆ ಇಲ್ದಿರ ಹಾಳಾಗೋಗಲಿ, ಅದು ಗಲೀಜು ಇನ್ನೂ ಒಳಗೆ ತಳ್ಳುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಕಿವಿನೋ ಬರುತ್ತೆ. ಅದು ವಾರ ಉಪಯೋಗಿಸ್ತಾ ಇದ್ರೆ ಅದು ಸಿಗರೇಟ್ ಸೇದ್ದಾಗೆ ಸ್ವಲ್ಪ ದಿನ ಕಿವಿ ಇಚ್ಚಿಂಗ್ ಶುರು ಆಗುತ್ತೆ, ವಾರ ಹಾಕಲೇಬೇಕಾಗತ್ತೆ. ಅಡಿಕ್ಷನ್. ಎಲ್ಲಿ ಕೇಳಿದ್ದಾರೆ? ಕೇಳಿಲ್ಲ. ಆಮೇಲೆ ಕೆಮ್ದಾಗ ಕಫ ಬಂದರೆ ಅದನ್ನು ಉಗಿಯಲ್ಲ ನಮ್ಮ ಮಗು, ನುಂಗ್ಬಿಡುತ್ತೆ ಅಂತ. ಉಗಿಯೋದು ಒಂದೇ, ನುಂಗೋದು ಒಂದೇ. ನುಂಗಿದ ಮೇಲೆ ಏನದು ವಾಪಸ್ಸು ಶ್ವಾಸಕೋಶಕ್ಕೆ ಹೋಗಲ್ಲ, ಹೊಟ್ಟೆಗೆ ಹೋಗುತ್ತೆ. ಇಟ್ಸ್ ಲೂಬ್ರಿಕೆಂಟ್, ಮೋಷನಲ್ಲಿ ಹೋಗುತ್ತೆ. ಓಹೋ, ಎಷ್ಟು ತಪ್ಪು ಕಲ್ಪನೆಗಳು. ಕೆಮ್ಮಂದು ವಾಂತಿ ಆದರೆ ಅವ್ರ ಪ್ರಕಾರ ಕಫ ಎಲ್ಲ ವಾಂತಿ ಆಗಿಬಿಟ್ಟಿದೆ ಅಂತ. ಹೊಟ್ಟೆಯಲ್ಲಿರೋದು ವಾಂತಿ ಆಗುತ್ತೆ ಅಷ್ಟೇ. ಕಫ ಬರಬೇಕಾಗಿರೋದು ಲಂಗ್ಸಿಂದ, ವಾಂತಿ ಬರೋದು ಹೊಟ್ಟೆಯಿಂದ. ಅಯ್ಯೋ, 1-2 ಅಲ್ಲ, ಸಿಕ್ಕಾಪಟ್ಟೆ ಇದೆ. ರಾತ್ರಿ ಡ್ರಿಂಕ್ಸ್ ತೊಗೊಂಡ್ರೆ ಮಾತ್ರೆ ತೊಗೋಬಾರ್ದು. ಆಯ್ತಪ್ಪ, ಹಾಳಾಗೋಲಿ. ನಿಮಗೆ ಕಾಯಿಲೆ ಬಂದಾಗ ಎರಡರಲ್ಲಿ ಯಾವುದನ್ನು ಬಿಡಬೇಕು? ಡ್ರಿಂಕ್ ಬಿಡಬೇಕಾ, ಮಾತ್ರೆ ಬಿಡಬೇಕಾ? ದಿನಕ್ಕೆ 3 ಸರ್ತಿ ತೊಗೊಳಪ್ಪ ಆ್ಯಂಟಿಬಯೋಟಿಕ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ತೊಗೋತೀನಿ ಸರ್, ರಾತ್ರಿ ತೊಗೊಳ್ಳಲ್ಲ ಸರ್. ಈ 34 ಇಯರ್ಸ್ ಇದರಲ್ಲಿ ಐ ವಿಲ್ ನೇಮ್ ಫ್ಯೂ ಇದು ಸರ್. ಇಯರು, ನೋಸ್, ಥ್ರೋಟ್ ಅಂತ ಇಟ್ಕೊಂಡು ಫಸ್ಟು ಇಯರ್ ಬಗ್ಗೆ ಒಂದಷ್ಟು ಇದನ್ನು ಹೇಳಿದಿರಾ. ಬೇಸಿಕ್ ಟಿಪ್ಸ್ ಆನ್ ಹೌ ಟು ಮೇಂಟೈನ್ ನಿಮ್ಮ ಕಿವಿಗಳು. ಅದ್ರ ಪಾಟಿಗೆ ಬಿಟ್ಬಿಡಿ. ಓಕೆ, ಅಷ್ಟೇ. ಇಟ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ನೋಸ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ಥ್ರೋಟ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ನಿಮ್ಮ ಹಲ್ಲು ನೀವು ತಿಕ್ಕಬೇಕು, ಬಿಕಾಸ್ ಡಯಟ್ ಅಷ್ಟು ಚೇಂಜ್ ಆಗಿದೆ. ಒಸಡುಗಳು ಒಂಚೂರು ತಿಕ್ಬೋದು, ನಾಲ್ಗೆ ತಿಕ್ಕೋ ನೆಸಿಟಿನೇ ಇಲ್ಲ. ನಿಮ್ಮ ಬಾಯಲ್ಲಿರೋ ಸಲೈವಾ ಇಸ್ ಮಚ್ ಸ್ಟ್ರಾಂಗರ್ ದೆನ್ ಯುವರ್ ಡೆಟಾಲ್. ಯಾವುದೋ ಒಂದು ಟಂಗ್ ಕ್ಲೀನರ್ ಅಂತಿನೋ ತೊಗೊಂಡು ಹಾ ಅಂತ ಅದನ್ನು ಉಜ್ಜಿ ನಾಲ್ಗೆಗೆ ಪಾಪ ಇರಿಟೇಷನ್ ಆಗುತ್ತೆ. ಸಾಯಂಕಾಲದಷ್ಟೊತ್ತಿಗೆ ಅದು ರಕ್ಷಣೆಗೆ ಒಂದು ವೈಟ್ ಕೋಟಿಂಗ್ ಬೆಳೆಸ್ಕೊಳ್ಳುತ್ತೆ. ಬೆಳಿಗ್ಗೆ ಮತ್ತೆ ಬೆಳ್ಳಗಾಗ್ಬಿಡಿದೆ. ಮತ್ತು ನೀವು
ಟೂ ವೀಲರ್ ಓಡಿಸೋರು ನೋಡಿ, ಯಾರ್ಯಾರು ಟೂ ವೀಲರ್ ಓಡಿಸ್ತಾರೋ ಅವ್ರ ಕೈ ಬೆರಳಲ್ಲಿ ಈ ಜಾಗಗಳಲ್ಲಿ ಥಿಕ್ನಿಂಗ್ ಇರುತ್ತೆ. ಯಾಕೆ? ಆ ಹ್ಯಾಂಡಲ್ ರಬ್ಬ ಆಗಿ ಇಟ್ಸ್ ಎ ಪ್ರೊಟೆಕ್ಷನ್. ನಾಲ್ಗೇನು ಪಾಪ ಹಾಗೆ ಮಾಡುತ್ತೆ. ನೀವು ದಿನ ಉಜ್ತಾ ಇದೆ, ಅದು ಬಿಳಿ ಕೋಟಿಂಗ್ ಡೆವಲಪ್ ಮಾಡ್ಕೊಳುತ್ತೆ, ಅವಶ್ಯಕತೆ ಇಲ್ಲ. ಬಟ್ ಇದನ್ನು ನಾವು ಯಾರನ್ನೂ ಕೇಳಲ್ವಲ್ಲ. ಎಷ್ಟೋ ಜನ ಘೋರವಾಗಿ ಬೆರಳೆಲ್ಲ ಹಾಕಿ ಏನೇನು ಶಬ್ದಗಳು ಹೊರಡಿಸ್ತಾ ಇರ್ತಾರೆ ಬೆಳಿಗ್ಗೆ 5:05ವರೆಗೆ. ಈ ಆ ಲಾಫ್ಟರ್ ಕ್ಲಬ್ ಅವರು ಏನು ಚಪ್ಪಾಳೆ 5 ಗಂಟೆಗೆ ತಟ್ತಿರ್ತಾರೆ, ಬಾಕಿ ನಿದ್ದೆ ಮಾಡೋರ ಕತೆ ಏನು ಏನಿಲ್ಲ. ಇನ್ನು ಕೆಲವರು ರಿವರ್ಸ್ ಬೇರೆ ನಡೀತಾ ಇರ್ತಾರೆ. ಅದೆಲ್ಲ ಶುರು ಆಗಿದೆ ಇವತ್ತು. ಎಲ್ಲ ವಾಟ್ಸ್ಯಾಪ್ ಬಂದಮೇಲೆ ಎಲ್ಲ ಶುರು ಆಗ್ಬಿಟ್ಟಿದೆ.